ಏನಿಲ್ಲ ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬೇಡ. ಭಾಳ ಮಂದಿ ಅಂತೀರ ನಮಗೆ ಬರೀ ಹೆಣ್ಣು ಆಗ್ಯಾವ, ನಮಗೆ ಹೆಣ್ಣು ಆಗ್ಯಾವ ಅನ್ನೋದಿಲ್ಲ. ಎಷ್ಟೋ ಮಂದಿ ಅಲ್ಲ, ನಮಗೆ 2 3 ಹೆಣ್ಣಾಗ್ಯಾವ. ಎಷ್ಟೋ ಮಂದಿಗೆ ಮಕ್ಕಳಿಲ್ಲಲ್ಲ, ಮಕ್ಕಳಿಲ್ಲಾರ್ದ ತಾಯಂದಿರದಾರ. ಅದಕ್ಕೆ ನಾ ಭಾಳ ಸಲ ಹೇಳ್ತಿರ್ತೀನಿ, ಏನಂದ್ರೆ ಮಕ್ಕಳು ಈ ಸುನಾಮಿ ಬಂತು ನೋಡ್ರಿ. ಸುನಾಮಿ ಬಂದಾಗ ಇಬ್ಬರು ತಂದೆ ತಾಯಿ ಅಡುಗೆ ಮಾಡಕತ್ತಾಳ, ಇಬ್ಬರು ಮಕ್ಕಳಿಗೆ ಕರ್ಕೊಂಡು ಅವ ಸಮುದ್ರ ದಂಡಿಗೆ ಹೋಗಿದ್ದ. ಸುನಾಮಿ ಬಂದು 2 ಮಕ್ಕಳು ತೊಗೊಂಡು ಹೋಗ್ತವನು. ಅವ ಮನೆಗೆ ಬಂದಂತ ನಮ್ಮ 2 ಮಕ್ಕಳು ಹೋಗ್ಯಾವ ಅಂದಮೇಲೆ ನಾವರ ಯಾಕೆ ಇರ್ಬೇಕಂತ ನಾವು ಇಬ್ಬರು ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂತ ಇಬ್ಬರು ಗಂಡ ಹೆಂಡತಿ ಸಮುದ್ರ ದಂಡಿಗೆ ಹೊಂಟಿದ್ರು. ಇವ್ರ ಮಕ್ಕಳು ಹೋಗಿದ್ದು, ಅಲ್ಲಿ ಕೆಲವು ಜನ ತಂದೆ ತಾಯಿಗಳು ಹೋಗಿದ್ದು ಮಕ್ಕಳು ಹೇಳ್ಕೊಂತ ಕುಂತಿದ್ದು. ಅವಾಗ ಇವ್ರಂದ್ರು, ನಮ್ಮ ಮಕ್ಕಳು ಹೋದ್ರೆ ಹೋಗಲ್ಲಕ್ಕ, ಈ ಮಕ್ಕಳು ಸಿಕ್ಕವಲ್ಲ, ಇವನು ಜೋಪಾನ ಮಾಡೋಣಂತ ಅಷ್ಟು ಮಕ್ಕಳಿಗೆ ಕರ್ಕೊಂಬಂದು ಜೋಪಾನ ಮಾಡಕತ್ರ ಅವ್ರು. ಅದಕ್ಕೆ ಮನುಷ್ಯ ಅರ್ಥ ಮಾಡ್ಕೋಬೇಕಾದದ್ದೇನು ಅಂದ್ರೆ, ಮಕ್ಕಳು ಹೊಟ್ಟೆಯಾಗ ಹುಟ್ಟುವುದಿಲ್ಲ, ಮಕ್ಕಳು ಹೃದಯದೊಳಗೆ ಹುಟ್ಟುತ್ತವ ಅನ್ನೋ ಸತ್ಯ ಗೊತ್ತಾಗ್ಬೇಕು ಮನುಷ್ಯನ. ಬರೇ ಮಕ್ಕಳು ಹೊಟ್ಟೆಯಾಗ ಹುಟ್ಟುವುದಿಲ್ಲ ಅಂತ. ಅದಕ್ಕೆ ಬರೀ ನಮಗೆ ಹೆಣ್ಣಾಗ್ಯಾವ ಏನು ಮಕ್ಕಳಲ್ಲೇ ನಾವು ಎಲ್ಲವೂ ಮಕ್ಕಳಲ್ಲ ಅಂತ. ನಮಗೆ ಹೆಣ್ಮಕ್ಳು ಅಂದ್ರೆ ಭಾಳ ಹೆಣ್ಣು ಹುಟ್ಟ್ಯಾವ್ರಿ, ಭಾಳ ಟೆನ್ಷನ್ ಆಗೈತೆ ಅಂತಿರ್ತಾರೆ ಮಂದಿ. ಅದಕ್ಕೆ ಭಾಳ ತಿಳ್ಕೊಬೇಕಾದದ್ದೇನೆಂದ್ರೆ, ಟೆನ್ಷನ್ ಅನ್ನಬಾರ್ದು, ಅವ್ರು 10 ಸನ್ನಿಗೆ ಸಮ ಅಂತ ತಿಳ್ಕೊಬೇಕಂದ್ರೆ ಸಂತೋಷ ಇರ್ತೈತೆ ಅಷ್ಟೆ. ತಿಳ್ಕೊಳ್ಳೋದು ಹೆಣ್ಣಿರಲಿ ಗಂಡಿರಲಿ, ಮಕ್ಕಳು ಅಂದ್ರೆ ಏನು ತಿಳ್ಕೊಬೇಕು ಅಂದ್ರೆ ಹೆಣ್ಣ ಗಂಡ ಅಂತ ತಿಳ್ಕೊಳ್ಳೋದಲ್ಲ. ಮಕ್ಕಳು ಅಂದ್ರೆ ಆಗ ತಾನೇ ದೇವರು ಹಚ್ಚಿದ ತಾಜಾ ದೀಪ ಅಂತ ತಿಳ್ಕೊಬೇಕು. ಮಕ್ಕಳಂದ್ರೆ ಲೈಟ್ ಅಷ್ಟೇ, ದೀಪ ಅಷ್ಟೇ, ಹೆಣ್ಣೋ ಗಂಡೋ ಇಲ್ಲ. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆ, ಏನೈತಿ ಮೊದಲು ಅದನ್ನು ನೋಡಪ್ಪ. ಏನು ದೇವರು ಕೊಟ್ಟಾನ ಅದ್ರ ಬಗ್ಗೆ ಮೊದಲು ಸಂತೋಷ ಪಡುವುದನ್ನು ಕಲಿಬೇಕಲ್ಲ ಮನುಷ್ಯ. ಅದು ಗೊತ್ತಿಲ್ಲ ನಮಗೆ. ಈಗ ನಾವು ಭಾಳ ಮಂದಿ ಏನಂತೀವಿ, ನಮಗೆ ಕಾರ್ ಇಲ್ರಿ ಅಂತೀವಿ. ಈ ಕಾರ್ ಇದ್ದ ಒಂದು ಏನು ಪರಿಸ್ಥಿತಿ ಐತಂದ್ರೆ, ಅವ ಮನ್ಯಾಗಿಂದ ಕಾರ್ ಗಡ್ಯಾಗ ಬರ್ಬೇಕಾದ್ರೆ ಗಾಲಿ ಕುರ್ಚಿ ಮೇಲೆ ವೀಲ್ ಚೇರ್ ಮೇಲೆ ಬರ್ಬೇಕವ. ದೇವರು ಅವನಿಗೆ ಕಾರ್ ಕೊಟ್ಟಿರ್ಬೋದು ಅಡ್ಡಾಡಕ್ಕಾದ್ರೆ, ಕಾಲ ಇಲ್ಲ. ಕಾರ್ ಇದ್ದವ್ ಶ್ರೀಮಂತ ಅಲ್ಲ, ನಡ್ಕೊಂಡು ಅಡ್ಡಾಡಕ್ಕೆ ಕಾಲಿದ್ದವ್ರು ನಿಜವಾಗ್ಲೂ ಶ್ರೀಮಂತರಲ್ಲ. ಕಾರ್ ಇರಲಾರ್ದಕ್ಕೆ ತಲೆ ಕೆಡಿಸ್ಕೋಬೇಡ, ದೇವ್ರ ಕಾಲು ಕೊಟ್ಟಿದ್ದಕ್ಕೆ ಸಂತೋಷ ಪಡುವುದನ್ನು ಕಲಿ. ಬರದಿಹುದ ರೆಣಿಕೆಯಲ್ಲಿ ಏನು ಬಂದಿಲ್ಲ ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೋಬೇಡ. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ದೇವರು ಏನು ಕೊಟ್ಟಾನ ಅದನ್ನು ಮೊದಲು ಸಂತೋಷ ಪಡುವುದನ್ನು ಕಲಿ. ಇಲ್ಲಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಡು. ಏನು ಕೊಟ್ಟಾನ ಅದರೊಳಗೆ ಸಂತೋಷ ಪಡುವುದನ್ನು ಕಲಿ. ದೇವರು ಇನ್ನೊಬ್ಬರ ತಾಟಿನೊಳಗೆ ಏನು ಹಾಕ್ಯಾನ ನೋಡಿ ಆಶಾ ಪಡುವುದು ಬೇಡ. ನನ್ನ ತಾಟಿನೊಳಗೆ ಏನು ಹಾಕ್ಯಾನ ಉಂಡು ಸಂತೋಷ ಪಡುವುದನ್ನು ಮನುಷ್ಯ ಕಲಿಬೇಕು. ಇದು ಜೀವನ, ಇದು ಅಷ್ಟೆ. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಏನು ಜಗತ್ತಂದ್ರೆ ಎಲ್ಲ ಒಂದೇ ರೀತಿ ಇರ್ತೈತಿ. ಏನು ಸ್ವಲ್ಪ ಒಳ್ಳೆಯದು, ಒಂದು ಸ್ವಲ್ಪ ಕೆಟ್ಟದ್ದು ಇರ್ತೈತಿ. ಆದ್ರೆ ಬರೀ ಕೆಟ್ಟದ್ದು ನೋಡಕ್ಕೆ ಹೋಗಬೇಡ ಮನುಷ್ಯನೇ. ಒಳ್ಳೆಯದು ಭಾಳ ಐತಿ ಜಗತ್ತಿನೊಳಗೆ. ಈಗ ನೀವೊಂದು ಹೊಸ ಕಾರ್ ತೊಗೊತೀರಿ, ನೀವು ಒಂದು ಇನೋವನೋ ಆಡಿನೋ ಯಾವುದೋ ಒಂದು ಹೊಸ ಕಾರ್ ತೊಗೊತೀರಿ. ಅಲ್ಲ, ಎಂಥ ಹೊಸ ಕಾರ್ ತೊಗೊಂಡ್ರು ಸಹಿತ ಸ್ವಲ್ಪ ಕಾರ್ಬನ್ ಬಿಡೋದ ಅದು. ನೀವು ಎಂಥ ಹೊಸ ಇನೋವಾ ಕಾರ್ ತೊಗೊಂಡ್ರು ಕಾರ್ಬನ್ ಬಿಡ್ತೈತಿ, ಗೊತ್ತಿರ್ಬೇಕು. ಕಾರ್ಬನ್ ಬಿಡ್ತೈತಿ ಇದು ಗಾಡಿ ಅಂದ್ರೆ ಅಡ್ಡಾಡೋಕ್ಕಾಗೋದಿಲ್ಲ ನಾಳೆ ಅಂದ್ರೆ ಗೊತ್ತಿರಬೇಕು. ಎಂಥ ಹೊಸ ಇನೋವಾ ಕಾರ್ ತೊಗೊಂಡ್ರು ಸ್ವಲ್ಪ ಕಾರ್ಬನ್ ಬಿಡೋದಾಯ್ತು. ನಾ ಮಾಡಬೇಕಾದದ್ದೇನು, ಈ ಶಿವಮೊಗ್ಗಕ್ಕೆ ಬರ್ತಿರ್ತೀವಿ. ಶಿವಮೊಗ್ಗಕ್ಕೆ ಬರಾಗ ಊರು ಮುಂದೆ ಒಂದಿಷ್ಟು ತಿಪ್ಪಿನೂ ಹಾಕಿರ್ತಾರೆ ಜನ, ಒಂದಿಷ್ಟು ಹೂವಿನ ಗಿಡನೂ ಬೆಳೆಸಿರ್ತಾರೆ. ಈ ಊರು ಬಿಟ್ಟು ಮುಂದಿನ ಊರಿಗೆ ಹೋಗುವಾಗ ಈ ಊರು ತಿಪ್ಪಿ ಪ್ರಚಾರ ಮಾಡಬಾರ್ದು, ಈ ಊರಿನ ಹೂವು ಪ್ರಚಾರ ಮಾಡ್ಕೊತ ಹೋಗ್ಬೇಕು. ಅದು ಜೀವನ ಅಂತಷ್ಟೆ. ಕೆಟ್ಟದ್ದು ಇರ್ತದೆ, ಒಳ್ಳೆಯದು ಇರ್ತದೆ. ನೋಡಿ ಕಲಿಯುವುದು. ಯಾವುದು ಒಳ್ಳೆಯದದೆ ಕೆಟ್ಟದ್ದನ್ನು ಸ್ವಲ್ಪ ದೂರ ಮಾಡೋದು, ಒಳ್ಳೆಯದನ್ನು ಸ್ವೀಕಾರ ಮಾಡೋದು ಮನುಷ್ಯ. ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಒಂದಿಷ್ಟು ಕೆಟ್ಟದ್ದು ಇರ್ತದೆ, ಕೆಟ್ಟದ್ದು ದೂರ ಸರಿಸೋದು, ಒಳ್ಳೆಯದನ್ನು ತೆಗೆದುಕೊಳ್ಳೋದು. ಈಗ ಮಾವಿನ ಹಣ್ಣು ತಿಂತೀರಿ, ನೀವು ಅಷ್ಟು ಕೂಡೇ ತಿಂತೀರೇನು? ಇಲ್ಲ. ಏನು ಮಾಡ್ತೀರಿ? ಗೊಟ್ಟೆ ಏನಂತೀರಿ ಅದಕ್ಕೆ? ಗೊಟ್ಟ ವಾಟೆ ಅಂತೀರಿ. ನಮ್ಮ ಕಡೆ ಗೋಟೆ ಅಂತಾರೆ. ಗೊಟ್ಟ ವಾಟೆ ಒಗಿತೀರಿ, ಸೊಪ್ಪಿ ಒಗಿತೀರಿ, ರಸ ಕುಡಿತೀರಿ. ಹೆಂಗೆ ಕೆಟ್ಟದ್ದು ತೆಗೆದು ಒಗಿತೀರಿ, ಒಳ್ಳೇದು ಸ್ವೀಕಾರ ಮಾಡ್ತೀರಿ. ಈಗ ತಾಯಂದಿರು ಇರ್ತಾರೆ, ಅನ್ನ ಮಾಡ್ತಾರೆ. ಅನ್ನ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ಒಂದು ಸ್ವಲ್ಪ ಅಕ್ಕಿ ಗಿಕ್ಕಿ ಮರದೊಳಗೆ ತಾಟ್ನಾಗ ಹಾಕ್ಕೊಂಡು ಮೊದಲು ಹಳ್ಳ ಆರಿಸ್ತಾರೆ. ಹಿಂಗೆ ತೆಗೆದು ಒಗಿತಾರೆ. ಹಳ್ಳ ತೆಗಿತಾರೆ,
ಚಲೋ ಅಕ್ಕಿ ಕುಕ್ಕರ್ನಾಗ ಹಾಕಿ ಅನ್ನ ಮಾಡ್ಕೊಂಡು ಉಣ್ತಾರೆ. ಹಂಗೆ ಜಗತ್ತು ಅನ್ನೋದು ನಮ್ಮ ತಟ್ಟೆಯೊಳಗೆ ಕೆಟ್ಟದ್ದು ಒಳ್ಳೆಯದು ಕೂಡೇ ಹಾಕೈತಿ. ಕೆಟ್ಟದ್ದನ್ನು ಹಳ್ಳ ತೆಗೆದು ಒಗಿಬೇಕು, ಚಲೋದನ್ನು ಅನ್ನ ಮಾಡ್ಕೊಂಡಂಗೆ ಉಣ್ಬೇಕು ಅಷ್ಟೇ. ಇದು ಜೀವನ ಅಷ್ಟೇ. ಕಲಿಯೋದು ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕು. ಈಗ ಸಂಸಾರ ಐತಿ ನಿಮ್ದು. ಸಂಸಾರ ಯಾಕೆ ಕೆಟ್ಟವ, ಯಾಕೆ ಗಂಡ ಹೆಂಡತಿಯ ಮಧ್ಯೆ ಸದಾ ಜಗಳ ಬರ್ತಾವಂದ್ರೆ ಅವ್ರು ಕೆಟ್ಟದ್ದು ಹೇಳ್ತಾರೆ, ಇವ್ರು ಕೆಟ್ಟದ್ದು ಹೇಳ್ತಾರೆ. ಕೆಟ್ಟದ್ದು ಹೇಳಿದ್ದಕ್ಕೂ ಸಮಸ್ಯೆ ಆಗೈತೆ. ಅವರಲ್ಲಿರುವುದ ಒಳ್ಳೆಯ ಗುಣ, ಪತಿಯಲ್ಲಿರುವ ಒಳ್ಳೆಯ ಗುಣಗಳನ್ನು ಸತಿ ಗೌರವಿಸುವುದನ್ನು, ಸತಿಯಲ್ಲಿರುವ ಒಳ್ಳೆಯ ಗುಣವನ್ನು ಪತಿ ಗೌರವಿಸುವುದನ್ನು ಎಂದು ಕಲಿತಾರ ಅಂಥ ಮನೆಯೊಳಗೆ ಸಾಮ್ರಾಜ್ಯ. ಅದು ಜಗಳವೇ ಬರೋದಿಲ್ಲ, ಅದು ಅನುಭವ ಮಂಟಪ ಆಗಿ ಉಳಿತೈತೆ ಅಷ್ಟೇ. ಅದು ಗೌರವಿಸುವುದಷ್ಟೇ. ಹಿಂಗೆ ಆಗೋದಿಲ್ಲ. ಅದು ಏನಾಗ್ತೈತಿ ಅಂದ್ರೆ ಏನು ಮಾಡ್ತಾನ, ಅಲ್ಲ ನಾ ಮನ್ಯಾಗ ಇಷ್ಟು ದುಡಿತೀನಿ, ಒಂದು ಫೋನ್ ಮಾಡಿ ನನಗೆ ಕೇಳಿ ಏನು ಮಧ್ಯಾಹ್ನ ಊಟ ಆಗೈತೆ ನಾನು ಅಂದ್ರೆ ಇವನಿಗೆ ತೆಲಿಗೆ ತಾಪ ಎದಕ್ಕೆ ಆಗ್ತೈತಿ ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಬರ್ತೀರೇನ್ರಿ ಮನೆಗೆ ಅಂತ ಫೋನ್ ಹಚ್ಚಿ ಕೇಳ್ಬೇಕು. ಅವ್ರು ಮನೆಗೆ ಫೋನ್ ಹಚ್ಚಿ ನೀವು ಮಧ್ಯಾಹ್ನ ಊಟಕ್ಕೆ ಬರ್ತೀರೇನ್ರಿ ಅಂತ ಕೇಳಾರ್ದಕ್ಕೆ ಇವನಿಗೆ ಎಷ್ಟು ತಾಪಾಗೈತೆ ಅಷ್ಟಾಯ್ತು. ಅಲ್ಲ ಇವನು ಒಂದು ಸಲ ಕೇಳ್ಬೇಕಲ್ಲ, ಒಮ್ಮೆರೆ ಕೇಳೇ ನಾನು ಅವರಿಗೆ. ಅಲ್ಲ ನೀವು ಸ್ಯಾಟರ್ಡೆ ಹಾಫ್ ಡೇ ತೊಗೊತೀರಿ, ಸಂಡೇ ಪೂರ್ಣ ರಜೆ ತೊಗೊತೀರಿ. ಪಾಪ ಅವ್ರಿಗೇನು ಹೆಣ್ಮಕ್ಳಿಗೇನು ಸಂಡೇ ರಜೆ ಕೊಟ್ಟಿರ್ತೀರ, ಶನಿವಾರ ಹಾಫ್ ಡೇ ಕೊಟ್ಟಿರ್ತೀರ. 24 ತಾಸು ಒಂದು ವೀಕ್ನೂ ಅವ್ರಿಗೆ ಪೂರಾ ರಜೆ ಇರೋದಿಲ್ಲ. ಈ ಕಂಪ್ನಿ ಒಳಗಿದ್ದಂಗೆ ಏನು ಶಿಫ್ಟ್ ವೈಸ್ ಮಾರ್ನಿಂಗ್ 8 ಅವರ್ಸ್, ಆಫ್ಟರ್ನೂನ್ 8 ಅವರ್ಸ್, ನೈಟ್ ಶಿಫ್ಟ್ 8 ಅವರ್ಸ್ ಅಂತ ಹಿಂಗೇನು ಇರ್ತೈತೆ ಕಂಟಿನ್ಯೂ ಕೆಲಸ ಮಾಡೋದವ್ರು. ಅವ್ರಿಗೇನು ಹೆಣ್ಮಕ್ಳಿಗೆ ಶಿಫ್ಟ್ ಇರೋದಿಲ್ಲ. ಆದರೆ ಗಂಡ ಮಕ್ಕಳನ್ನು ನಮಗೆ ಗಿಫ್ಟ್ ಅಂತ ಕೆಲಸ ಮಾಡ್ತಿರ್ತಾರೆ. ಶಿಫ್ಟ್ ವೈಸ್ ಇರೋದಿಲ್ಲ, ಗಿಫ್ಟ್ ವೈಸ್ ಕೆಲಸ ಇರ್ತೈತೆ ಅವ್ರದ್ದು ಅಷ್ಟೇ. ಆದರೆ ಇದು ಏನು ಮಾಡ್ತಿರ್ತೈತೆ ಅಂದ್ರೆ ಇಟ್ಟಿಟ್ಟಕ್ಕೆ ಫೋನ್ ಹಚ್ಚಿ ಬೈಯೋದ್ರಿಂದ ಅವ್ರಿಗೆ ತಲೆಗೆ ತಾಪಾಗಕ್ಕೆ ಶುರು ಆಕೈತೆ ಅಷ್ಟೆ. ಅದಕ್ಕೆ ಅವ್ರು ನೋಡ್ರಿ ಹೆಣ್ಮಕ್ಳು ಏನು ಮಾಡ್ತಿರ್ತಾರೆ ಅಂದ್ರೆ ಸಿಟ್ಟು ಬಂತು ಅಂದ್ರೆ ಪಾತ್ರೆ ಸಾಮಾನು ಒಗಿತಿರ್ತಾರೆ ಅವ್ರು ಮನ್ಯಾಗ ಬಚ್ಚಲ್ದಾಗ. ಅದು ಅವ್ರ ಫಸ್ಟ್ ಕೆಲಸ ಅಂದ್ರೆ ಸಿಟ್ಟು ಬಂದ ಕೂಡಲೇ ಪಾತ್ರೆ ಸಾಮಾನು ಒಗ್ಯೋದು. ಇದೊಂದು ಸೈಕಾಲಜಿ ಐತದು. ಎದಕ್ಕೆ ಪಾತ್ರೆ ಸಾಮಾನು ಒಗಿತಾರಂದ್ರೆ ಆ ಪಾತ್ರೆ ಮೇಲೆ ಅವ್ರ ಗಂಡನ ಹೆಸರು ಬರೆದಿರ್ತೈತೆ ಅದು. ಅಂದ್ರೆ ಆ ಪಾತ್ರೆ ಸಾಮಾನಕ್ಕೆ ಇಕ್ಕರಿಸಿದ್ರೆ ಗಂಡಗೆ ಇಕ್ಕರಿಸ್ದಂಗೆ ಅವ್ರಿಗೆ ಅಷ್ಟು ಖುಷಿ. ಅಂದ್ರೆ ಒಳ್ಳೆಯ ಗುಣ ಇವರು ಒಂದಿಷ್ಟು ಅವ್ರದನ್ನು ಗೌರವಿಸೋದು, ಅವ್ರದನ್ನು ಇವರು ಗೌರವಿಸೋದು ಬೇಕಲ್ಲ. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು. ಏನು ದೇವರು ಕೊಟ್ಟನ ಅದರಲ್ಲಿ ಮೊದಲು ಸಂತೋಷ ಪಡುವುದನ್ನು ಕಡಿ. ಇರುವ ಭಾಗ್ಯವ ನೆನೆದು. ಬಸ್ನಾಗ ಹೊಂಟಿರ್ತೀರಿ, ಸೀಟ್ ಸಿಕ್ಕಿಲ್ಲ ಅಂತ ಕೊರಗಕ್ಕೆ ಹೋಗಬೇಡ. ಈಗ ನಿಮಗೆ ಬಸ್ ಸಿಕ್ಕರೆ ಸಾಕಾಗೈತಿ. ಈಗ ಸೀಟ್ ಸಿಗೋದು ದೂರ ಉಳಿತಾವೆ. ಯೋಜನೆ ಏನೈತಲ್ಲ ಈಗ ಅದು. ನಿಮಗೆ ಬಸ್ ಸಿಕ್ಕರೆ ದೊಡ್ಡದಿನ, ಸೀಟ್ ಸಿಗೋದಂತೂ ದೂರ ಉಳಿತು ಮಾತು. ಬಸ್ ಸಿಕ್ಕಿದ್ದಕ್ಕೆ ಸಂತೋಷ ಪಡೋದು, ಸೀಟ್ ಸಿಕ್ಕಿಲ್ಲ ಅಂತ ದುಃಖ ಪಡೋದು ಬೇಡ. ಇರುವ ಭಾಗ್ಯವ ನೆನೆದು ಬಾರೆನೆಂಬುದು ಬಿಡು. ಏನು ಬಂದಿಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಹರುಷಕ್ಕಿದು ದಾರಿ ಮಂಕುತಿಮ್ಮ. ಇದನ್ನು ಸ್ವಲ್ಪ ಪಾಲನೆ ಮಾಡ್ಕೊಂಡು ಬಂದು ಅಂದರೆ ಇದಕ್ಕಿಂತ ಏನು ದೊಡ್ಡ ಸಂತೋಷ ಐತೆ ಜೀವನದೊಳಗೆ.